ಮೀನರಾಶಿಯವರ ವಿಚಾರಕ್ಕೆ ಬಂದಾಗ ಮೊದಲನೇ ಕಾರ್ಡ್ ಬಂದು ಆರೋಗ್ಯ, ಎರಡನೇ ಕಾರ್ಡ್ ಬಂದು ರಿಲೇಷನ್ಶಿಪ್, ಮೂರನೇ ಕಾರ್ಡ್ ಬಂದು ಹಣಕಾಸಿನ ವಿಚಾರ. ಇನ್ನು ಮೊದಲನೇದಾಗಿ ಆರೋಗ್ಯ ಅಂತ ಬಂದಾಗ ಪಾಸಿಟಿವ್ ಆಗಿದೆ. ಆರೋಗ್ಯ ಏನೂ ತೊಂದರೆ ಇಲ್ಲ. ಇಲ್ಲೂ ಕೂಡ ಹಸಿರು ತರಕಾರಿಗಳನ್ನ ಹೆಚ್ಚಾಗಿ ತಿನ್ನಿ, ಗುರುಗಳಿಗೆ ಸಂಬಂಧಿಸಿದಂತಹ ಪರಿಹಾರಗಳನ್ನ ಏನಾದರೂ ಮಾಡ್ಕೊಳ್ಳಿ. ಅದರಿಂದ ನಿಮ್ಗೆ ಇನ್ನೂ ಪಾಸಿಟಿವ್ ಆದಂಥ ರಿಸಲ್ಟ್ಸ್ ಬರೋದಕ್ಕೆ ಅವಕಾಶ ಇರುತ್ತೆ. ಟೋಟಲ್ ಪಾಸಿಟಿವ್ ಕಾರ್ಡ್ ಅದು ಅಂತ ಹೇಳ್ಬಹುದು ಅಂತ. ಸೊ ಅಮ್ಮನವರ ಆರಾಧನೆ ಸ್ವಲ್ಪ ಮಾಡ್ಕೊಳ್ಳಿ. ರಾಹು ನಂಬರ್ನ ತೋರಿಸ್ತಾ ಇದೆ 4. ಸೊ ಹಾಗಾಗಿ ಯಾವುದಾದ್ರೂ ದೇವಿಯ ಆರಾಧನೆಯನ್ನು ನೀವು ಮಾಡೋದು ಒಳ್ಳೆಯದು ಅಂತ. ಇನ್ನು ಎರಡನೇ ಕಾರ್ಡ್ ಬಂದು ರಿಲೇಷನ್ಶಿಪ್ ವಿಚಾರಗಳಿಗೆ. ಸೊ ಆ್ಯಂಗರ್ ಇಶ್ಯೂಸ್ ಜಾಸ್ತಿ ಇದೆ, ತುಂಬ ಕೋಪತಾಪಗಳು ಇಬ್ಬರ ನಡುವೆ ತುಂಬ ಇದೆ. ಫಿಸಿಕಲ್ ಅಟ್ರಾಕ್ಷನ್ ಇದೆ, ಆದರೆ ತುಂಬ ಸೆಲ್ಫಿಶ್ ಆಗಿದ್ದಾರೆ ಪಾರ್ಟ್ನರ್. ಅದು ನೀವು ನೋಡ್ತಾ ಇದ್ರೆ ನೀವಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಇರ್ಬೋದು, ತುಂಬ ಸೆಲ್ಫಿಶ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ. ರೀಸನ್ ಕೊಡ್ತಾರೆ ಎಲ್ಲದಕ್ಕೂ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಅದು ಹಿಂಗಿದೆ, ಇದು ಹಿಂಗಿದೆ ಅಂತ ರೀಸನ್ ಕೊಡ್ತಾರೆ. ಆ ಥರದ್ದು ಯಾವುದೇ ರೀಸನ್ ಇಲ್ಲ. ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ನೀವು ಇದ್ದೀರಾ, ಡಿಪ್ರೆಷನಲ್ಲಿ ಇದ್ದೀರಾ, ಈ ಟೈಮಲ್ಲಿ ಸ್ವಲ್ಪ ಅದರಿಂದ ಹೊರಗಡೆ ಬರೋದಕ್ಕೆ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಅಂತ. ಓಕೆ, ಇನ್ನು ಹಣಕಾಸು ಅಂತ ಬಂದರೆ, ಹಣಕಾಸಿನ ವಿಚಾರಕ್ಕೆ ಬಂದಾಗ ಇದು ತುಂಬ ಯೋಚಿಸಿ ಹೆಜ್ಜೆಯನ್ನು ಇಡಬೇಕಾಗಿರುವಂತಹ ಒಂದು ಟೈಮ್ ಅಂತ ಹೇಳ್ಬೋದು. ತುಂಬ ಸ್ಲೋ ಆಗಿ ಹೋಗಬೇಕಾಗುತ್ತೆ. ಫೋಕಸ್ ಇಲ್ಲ ನಿಮಗೆ, ಸುಮ್ಮನೆ ಓಡ್ತಾ ಇದ್ದೀರಾ ಮುಂದೆ. ಯಾವುದೇ ರೀತಿಯ ಒಂದು ಗೋಲ್ ಇಲ್ಲದೆ ನೀವು ಮುಂದೆ ಹೋಗ್ತಾ ಇದ್ದೀರಾ. ಈ ಗೋಲ್ ಇಲ್ಲದೆ ಮಾಡುವಂಥ ಕೆಲಸಗಳು ನಮಗೆ ಹೆಚ್ಚು ಒಳ್ಳೆ ರಿಸಲ್ಟ್ ಕೊಡ್ತವೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಪಾಸಿಟಿವ್ ಆದಂತಹ ಟೈಮ್ ಇದಲ್ಲ. ಮೀನರಾಶಿಯವರಿಗೆ ಹೆಚ್ಚು ಎಫರ್ಟ್ನ ಹಾಕಿ ಅಥವಾ ಸ್ವಲ್ಪ ದಿನ ವೆಯ್ಟ್ ಮಾಡಿ ಇವರನ್ನ ರಿಲೇಷನ್ಶಿಪ್ಪಲ್ಲಿ ಬರೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಓಕೆ, ಹಣಕಾಸಿನ ವಿಚಾರದಲ್ಲಿ ಯೋಚಿಸಿ ಡಿಸಿಷನ್ಸ್ನ ತಗೊಳ್ಬೇಕಾಗುತ್ತೆ. ಸ್ಲೋ ಗ್ರೋತ್ ಇರಬಹುದು ಹಣಕಾಸಿನ ವಿಚಾರದಲ್ಲಿ, ಬಟ್ ಅದನ್ನು ನೀವು ಓವರ್ಕಮ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅಥವಾ ಸ್ಲೋ ಇದ್ರೂ ಕೂಡ ಅಟ್ಲೀಸ್ಟ್ ಯು ಆರ್ ಅರ್ನಿಂಗ್ ಸಮಥಿಂಗ್ ಅಂತ. ಹಣಕಾಸಿನ ವಿಚಾರದಲ್ಲಿ ತುಂಬಾ ನೆಗೆಟಿವ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಎಚ್ಚರಿಕೆ ಬೇಕು, ಎಚ್ಚರಿಕೆ ಬೇಕೇ ಬೇಕಾ.